ಸಮಾಜದಲ್ಲಾಗೋ ಸಮಸ್ಯೆಗಳನ್ನ ಎತ್ತಿ ಹಿಡಿಯೋದಕ್ಕೆ, ಸಮಾಜದ ಅಂಕುಡೊಂಕುಗಳನ್ನ ತಿದ್ದೋದಕ್ಕೆ ಅಂತಾನೆ ಈ ನ್ಯೂಸ್ ಚಾನೆಲ್ಗಳು ವರ್ಕ್ ಮಾಡೋದು. ಆದ್ರೆ ಇವ್ರುಗಳು ಮಾಡ್ತಾ ಇರೋದು ಮಾತ್ರ ಇದಕ್ಕೆ ಪೂರ್ತಿ ತದ್ವಿರುದ್ಧ. ಬಿಗ್ ಬಾಸ್ ಅನ್ನೋ ಶೋ ಮುಗಿದು ಈಗಾಗಲೇ 15 ದಿವಸ ಕಳೆದೋಯ್ತು. ಆದ್ರೆ ಈ ನ್ಯೂಸ್ ಚಾನೆಲ್ಗಳವರು ಮಾತ್ರ ದಿನ ಒಬ್ಬೊಬ್ರ ಹತ್ರ ಹೋಗ್ಬಿಟ್ಟು ಮೈಕ್ ಹಿಡಿಯೋದು, ಅದಕ್ಕೆ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ರಿಯಾಕ್ಷನ್ಸ್ನ ಕೇಳೋದು, ತಿರ್ಗಾ ಅವ್ರ ಹತ್ರನೇ ಬಂದ್ಬಿಟ್ಟು ನೀವು ಮಾಡಿದಂಥ ಸ್ಟೇಟ್ಮೆಂಟ್ಗೆ ಇವ್ರು ಈ ಥರ ರಿಯಾಕ್ಟ್ ಮಾಡಿದ್ರು, ಅವ್ರು ಆ ಥರ ರಿಯಾಕ್ಟ್ ಮಾಡಿದ್ರು ಅಂತ ಹೇಳೋದು. ಇದನ್ನೆಲ್ಲ ಒಂದು ನ್ಯೂಸು ಅಂತ ನಾವುಗಳೆಲ್ಲ ನೋಡ್ತಾ ಇದ್ದೀವಲ್ಲ ಅಂತ ಜನರ ಮನಸ್ಸಲ್ಲಿರುವಂಥ ಅಭಿಪ್ರಾಯ. ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ವಲ್ಪ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ನಾವೆಲ್ಲ ತಿಳ್ಕೊಂಡಿರೋ ಪ್ರಕಾರ ಜರ್ನಲಿಸಂ ಅಂದ್ರೆ ಸಮಾಜದ ಕಣ್ಣು, ಸಮಾಜದಲ್ಲಿ ಆಗುವಂತಹ ತಪ್ಪುಗಳನ್ನ ಎತ್ತಿ ಹಿಡಿಯೋದು ಅಂತ ಅರ್ಥ. ಆದ್ರೆ ಇಂತಹ ಸಮಾಜದ ಕಣ್ಣಾಗಿರುವಂತಹ ನ್ಯೂಸ್ ಚಾನೆಲ್ಗಳಿಂದಾನೇ ಸಮಾಜವನ್ನ ದಾರಿ ತಪ್ಪಿಸುವಂತ ಕೆಲಸ ನಡೀತಾ ಇದೆ. ಸಮಾಜವನ್ನ ಬೇರೆ ಯಾವುದೋ ವೇಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಜನ ಎಲ್ಲ ಮಾತಾಡ್ತಾ ಇದ್ದಾರೆ. ಅದ್ರಲ್ಲಿ ಏನ್ ತಪ್ಪಿದೆ? ಈಗ ಅವ್ರು ನಾನ್ ವೆಜ್ ತಿಂದ್ರೆ ಅವ್ರ ವೈಯಕ್ತಿಕ, ಅವ್ರ ಇಷ್ಟ, ಅದ್ರಲ್ಲಿ ತಪ್ಪೇನಿದೆ? ಫಾಲ್ಟ್ ಏನು? ತಿಂದ್ರೆ ಏನು ವಿಷನ ತಿಂದ್ರು ಇಲ್ಲ ಏನಾದ್ರು ಕಾಡು ಮೃಗ, ಫಾರೆಸ್ಟ್ ಆಫೀಸ್ ಅನಿಮಲ್ ಏನಾದ್ರು ಕಟ್ ಮಾಡ್ಕೊಂಡು ತಿಂದ್ರೆ ಏನಿಲ್ಲ ತಾನೆ. ನಾನ್ ವೆಜ್ ತಿಂದ್ರು ಅದ್ರಲ್ಲಿ ತಪ್ಪೇನಿದೆ? ಲಿಂಗಾಯತರಾಗ್ಲಿ ಬ್ರಾಹ್ಮಣರಾಗ್ಲಿ, ಇಲ್ಲಿ ಫನೂಸ್ ಅಂತ ರಿಚ್ಮೆಂಟ್ ಸೂಳೆ ಸರ್ಕಲ್ ಹತ್ರ ಒಂದು ಹೋಟ್ಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಸಾಯಂಕಾಲದ ಹೊತ್ತು ನೋಡಿ, ಬರೀ ಬ್ರಾಹ್ಮಣರು ಲಿಂಗಾಯತರೇ ಇರ್ತಾರೆ ಅಲ್ಲಿ. ಇವಾಗ ಇವರಿಂದಾನೇ ಸಮಾಜದಲ್ಲಿ ಇಷ್ಟೆಲ್ಲ ತಪ್ಪುಗಳು ಆಗ್ತಾ ಇದೆ, ಜನರ ಮನಸ್ಸಲ್ಲೆಲ್ಲ ಈ ತರ ಅಭಿಪ್ರಾಯಗಳು ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಯಾರಪ್ಪ ಹೊಣೆ? ಯಾಕಪ್ಪ ಅವ್ರೇನ್ ಮಾಡಿದ್ರು ಅಂತ ಮಾತ್ರ ಕೇಳಕ್ ಹೋಗ್ಬೇಡಿ. ಅವ್ರು ಮಾಡ್ತಾ ಇರುವಂತ ಇಂಟರ್ವ್ಯೂಗಳಿಗೆ ಅರ್ಥನೇ ಇಲ್ಲ, ಅದರಿಂದ ಸಮಾಜಕ್ಕೆ ಏನು ಪ್ರಯೋಜನಗಳಂತೂ ಇಲ್ವೇ ಇಲ್ಲ. ಡಾಗ್ ಸತೀಶು, ಮಾಳು ನಿಪ್ನಾಳು, ಅಶ್ವಿನಿ ಗೌಡ ಅಂತ ಈ ಬಿಗ್ ಬಾಸ್ ಮಂದಿನೆಲ್ಲ ಇಂಟರ್ವ್ಯೂ ಮಾಡ್ತಾ ಇರೋದ್ರಿಂದ ಏನು ಉಪಯೋಗ ಆಗ್ತಾ ಇದೆ? ಸಮಾಜದಲ್ಲಿ ಏನಾದ್ರೂ ಬದಲಾವಣೆ ಆಗ್ತಿದೆಯಾ, ಅಥವಾ ಸಮಾಜಕ್ಕೆ ಏನಾದ್ರೂ ಆ ಇಂಟರ್ವ್ಯೂಗಳಿಂದ ಕಲಿಯೋದಕ್ಕೆ ಸಿಗ್ತಾ ಇದೆ ಅಂತ ಜನ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನ ಎಲ್ಲ ಕಮೆಂಟ್ ಬಾಕ್ಸ್ಗಳಲ್ಲಿ ಬಂದು ಉಗೀತಾ ಇದ್ದಾರೆ. ಹೋಗ್ಲಿ ಬಿಡಿ, ಅವರೆಲ್ಲ ಬಿಗ್ ಬಾಸ್ ಅನ್ನುವಂತ ಒಂದು ದೊಡ್ಡ ಶೋನಲ್ಲಿ ಕಂಟೆಸ್ಟೆಂಟ್ ಆಗಿದ್ರು, ಆ ಮನೇಲಾಗುವಂತ ಅನುಭವಗಳ ಬಗ್ಗೆ ಮಾತಾಡ್ತಾರೆ, ಪರವಾಗಿಲ್ಲ, ಇಂಟರ್ವ್ಯೂ ಮಾಡ್ಲಿ ಅಂತ ಬಿಡ್ಬೋದು, ಅದನ್ನ ಒಪ್ಕೋಬಹುದು. ಆದ್ರೆ ಇವ್ರುಗಳು ಮಾಡ್ತಾ ಇರುವಂತ ಕೆಲಸ ಆದ್ರೆ ಏನು? ಇಂಟರ್ವ್ಯೂ ಮಾಡಿದವ್ರನ್ನೇ 4 ಸಲ 5 ಸಲ ಇಂಟರ್ವ್ಯೂ ಮಾಡೋದು, ಕೇಳಿರೋ ಪ್ರಶ್ನೆಗಳನ್ನೇ ಕೇಳೋದು, ಪದೇ ಪದೇ ಅದೇ ಆನ್ಸರ್ಗಳು ಕೂಡ ರಿಟರ್ನ್ ಆಗ್ತಾ ಇದೆ. ಮತ್ತೆ ಒಂದ್ಸಲ ಇಂಟರ್ವ್ಯೂ ಮಾಡಿರೋರ್ನ ಪದೇ ಪದೇ ಇಂಟರ್ವ್ಯೂ ಮಾಡೋದು ಎಷ್ಟು ಸರಿ? ಮತ್ತೆ ಕೇಳಿರೋ ಪ್ರಶ್ನೆಗಳನ್ನೇ ಪದೇ ಪದೇ ಕೇಳೋದು ಇನ್ನೂ ಎಷ್ಟು ಸರಿ? ಅವ್ರು ಮಾಡಿದಂಥ ಸ್ಟೇಟ್ಮೆಂಟ್ಗಳನ್ನ ಬೇರೆಯವ್ರ ಹತ್ರ ತಗೊಂಡೋಗಿ ಇವರು ಈ ಥರ ಸ್ಟೇಟ್ಮೆಂಟ್ ಮಾಡಿದ್ರು, ಇದಕ್ಕೆ ನೀವೇನು ರಿಯಾಕ್ಟ್ ಮಾಡ್ತೀರಾ ಅಂತ ಕೇಳೋದು ಅದೆಷ್ಟು ಸರಿ ಅಂತ? ಜರ್ನಲಿಸಂ ಅಂದ್ರೆ ದೇಶದಲ್ಲಿ ಆಗುವಂಥ ತಪ್ಪುಗಳು, ಸಮಾಜವನ್ನ ಸುಧಾರಣೆ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋವಂಥ ಐಡಿಯಾಗಳು, ಇದ್ರ ಬಗ್ಗೆ ಎಲ್ಲ ಮಾತಾಡೋದು ಜರ್ನಲಿಸಂ ಅಂತ ನಾನು ಅನ್ಕೊಂಡಿದ್ದೆ, ನಾನು ತಿಳ್ಕೊಂಡಿದ್ದೆ. ಆದರೆ ಇವ್ರುಗಳೆಲ್ಲ ಮಾಡ್ತಾ ಇರೋದು ನೋಡ್ದಾಗಿಂದ ನನಗೂ ಕೂಡ ಮಾತಾಡಬೇಕು ಅಂತ ಅನಿಸ್ತು. ಇಂಟರ್ವ್ಯೂ ಮಾಡಿರೋರ್ನೇ ಪದೇ ಪದೇ ಇಂಟರ್ವ್ಯೂ ಮಾಡಿದ್ರೆ ನ್ಯೂಸ್ ಚಾನೆಲ್ಗಳಿಗೆ ಏನು ಕೆಲಸ ಇಲ್ಲ ಅಂತ ತಾನೆ? ಏನ್ ಗುರು ನೀನು ಟ್ರೆಂಡಲ್ಲಿ ಇರೋದನ್ನೇ ತಾನೇ ಎಲ್ಲರೂ ಮಾತಾಡೋದು, ಅದ್ರಲ್ಲೇನು ತಪ್ಪಿದೆ ಅಂತ ಮಾತ್ರ ಕೇಳಕ್ ಹೋಗ್ಬಿಡಿ. ಇವತ್ತು ಯೂಟ್ಯೂಬ್ ಚಾನಲ್ಗಳಾಗ್ಲಿ, ಇನ್ಸ್ಟಾ ಪೇಜ್ಗಳಾಗ್ಲಿ ಇದ್ರ ಬಗ್ಗೆ ಮಾತಾಡಿದ್ರೆ ನಾನು ಅಷ್ಟೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ತಾನೆ ಇರಲಿಲ್ಲ. ಆದರೆ ಮುಖ್ಯವಾಹಿನಿಲಿ ಬರುವಂಥ ಕೆಲವೊಂದಿಷ್ಟು ಚಾನಲ್ಗಳ ಬಗ್ಗೆ ನೋಡಿದ್ರೆ ಅಯ್ಯೋಮಯ್ಯ ಅನ್ಸುತ್ತೆ. ಇವ್ರಿಗೆಲ್ಲ ಯಾವಾಗಪ್ಪ ದೇವ್ರೆ ನೀನ್ ಬುದ್ಧಿ ಕೊಡೋದಂತ ದೇವ್ರ ಹತ್ರ ಕೇಳ್ಬಿಡೋಣ ಅಂತ ಅನ್ಸಿರೋದು ಕೂಡ ಇದೆ. ಚಾನಲ್ ಅವರು ಬಂದು ಮೈಕ್ ಹಿಡಿತಾರೆ ಅಂತಾನೆ ಕೆಲವೊಂದಿಷ್ಟು ಜನ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದಕ್ಕೆ ರೆಡಿಯಾಗೆ ಕೂತಿರ್ತಾರೆ. ಇಂಥವ್ರೆಲ್ಲ ಮಾತಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಪದೇ ಪದೇ ಅವ್ರ ಬಾಯಿಗೆ ಒಯ್ದು ಮೈಕ್ನ ಹಿಡಿತಾರಲ್ಲ, ಈ ಮುಖ್ಯವಾಹಿನಿಯವರಿಗೆ ಬೇರೆ ಯಾವುದು ನ್ಯೂಸೇ ಇಲ್ವಾ, ಅಥವಾ ಬೇರೆ ಏನೋ ಕೆಲಸನೇ ಇಲ್ವಾ ಅಂತ ಕೆಲವೊಂದ್ಸಲ ನಂಗೆ ಆಶ್ಚರ್ಯ ಆಗುತ್ತೆ ಗುರುವೆ. ಅವನು ಉಚ್ಚೆ ಒಯ್ದಾಗ, ಬಾತ್ರೂಮ್ ತೊಳೆದಾಗ, ತಿಥಿ ಪಾರ್ಟಿ ಮಾಡ್ತೀನಿ ಬನ್ನಿ ಅಂತ ಕರೆದಾಗ ಅದನ್ನೆಲ್ಲ ಕ್ಯಾಮ್ರಾದಲ್ಲಿ ಹಿಡಿದು ಅದನ್ನ ಒಂದು ದೊಡ್ಡ ನ್ಯೂಸ್ ಅನ್ನೋ ರೀತಿ ನ್ಯೂಸ್ ಮಾಡಿದ್ದು ನೀವೇ ಅಲ್ವೇ? ಈ ನ್ಯೂಸ್ ಚಾನಲ್ಗಳು ಈ ರೀತಿ ಮಾಡ್ತಾ ಇರೋದು ಇದೇನು ಮೊದಲನೇ ಸಲ ಅಲ್ಲ. ಇದಕ್ಕಿಂತ ಮುಂಚೆ ಅಮೂಲ್ಯ ಅವ್ರ ವಿಚಾರದಲ್ಲಿ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಅಂತ ಹೇಳಿದ್ದು ನೀವೇ ಅಲ್ವೇ? ನಾನು ನೋಡಿರೋ ಪ್ರಕಾರ ಜರ್ನಲಿಸಂ ಅಂದ್ರೆ ನಾವು ಹಾಕಿರೋ ನ್ಯೂಸ್ಗೆ ಭದ್ರ ಆಗಿರೋದು, ಅದ್ರ ಬಗ್ಗೆ ಆಗುವಂತ ಆಗು ಹೋಗುಗಳ ಬಗ್ಗೆನೇ ಮಾತಾಡೋದು. ಆದ್ರೆ ಇಲ್ಲಿ ಮಾತ್ರ ಪೂರ್ತಿ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಒಳ್ಳೇದೆಲ್ಲ ಹೇಳಿ ಫುಲ್ಲು ಬಿಲ್ಡಪ್ ಎಲ್ಲ ಕೊಟ್ಟು ಅವನನ್ನ ಅಟ್ಟಕ್ಕೇರ್ಸೋದು, ಒನ್ ಡೇ ಅಲ್ಲಿ ಹೀರೋ ಮಾಡೋದು. ನೆಕ್ಸ್ಟ್ ವಾರ ನೋಡಿದ್ರೆ ಅದೇ ವ್ಯಕ್ತಿ ಏನಾದರೂ ತಪ್ಪು ಮಾಡಿದಾನೆ ಅಂತ ಗೊತ್ತಾದಾಗ ಅವನ ಬಗ್ಗೆನೇ ವಾರಗಟ್ಲೆ ಕೂತು ಬೈಯೋದು, ಅವನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡೋದು.
ಇವಾಗ ನ್ಯೂಸ್ ಚಾನೆಲ್ ಅವರೆಲ್ಲ ನನ್ನ ಮೇಲೆ ತಿರುಗಿ ಬೀಳೋದಕ್ಕೆ ಹೋಗಬೇಡಿ. ಜರ್ನಲಿಸಮ್ ಅಂದರೆ ಒಂದು ನ್ಯೂಸ್ನ ನಾವು ಮುಖ್ಯವಾಹಿನಿಗೂ ತರೋಕ್ಕೂ ಮುಂಚೆ, ಅದನ್ನು ಚಾನಲಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೂ ಮುಂಚೆ ಅದನ್ನು 10 ಸಲ ಸ್ಟಡಿ ಮಾಡಿರ್ತಾರೆ. 10 ಸಲ ಸ್ಟಡಿ ಆದಮೇಲೆ ಆ ನ್ಯೂಸ್ನ ನಾವು ಇವಾಗ ಪ್ರೊಡ್ಯೂಸ್ ಮಾಡ್ಬೋದಾ ಅಂತ ಹೊರಟಾಗ ಅದನ್ನು ಒಂದಲ್ಲ ಎರಡಲ್ಲ 4-5 ಸಲ ಚೆಕ್ ಮಾಡಿರ್ತಾರೆ. ಇಷ್ಟೆಲ್ಲ ಸಲ ಪರಿಶೀಲನೆ ಆದಮೇಲೂ ಆ ನ್ಯೂಸ್ನ ಹಾಕಬೇಕಾ ಬೇಡವಾ ಅಂತ ಫೈನಲ್ ಆಗಿ ಡಿಸಿಷನ್ ಮಾಡ್ತಾರೆ. ಇಷ್ಟೆಲ್ಲ ಮಾಡೋದಲ್ವೇ ಜರ್ನಲಿಸಮ್ ಅಂದರೆ. ಆದರೆ ಇವ್ರುಗಳು ಅದ್ಯಾವುದನ್ನು ಕೂಡ ಮಾಡ್ದೇನೆ ಇದು ಒಂದು ನ್ಯೂಸ್ ಅಂತ ಪೋಸ್ಟ್ ಮಾಡೋದು. ಮತ್ತೆ ಅದ್ರ ಬಗ್ಗೆನೇ ಒಂದು ವಾರ ಆದಮೇಲೆ ಕೂತು ಇದು ಹಂಗಲ್ಲ ಇದು ಹಿಂಗೆ ಅಂತ ಹೇಳೋದು. ಇದು ಯಾವ ಸೀಮೆಯ ಜರ್ನಲಿಸಮ್ ಗುರುವೇ? ಈ ನ್ಯೂಸ್ ಚಾನೆಲ್ಗಳವರು ಮಾಡಬೇಕಾಗಿರುವಂಥ ಕೆಲಸ ಜಗತ್ತಿನಲ್ಲಾಗುವಂತಹ ಒಳ್ಳೆಯ ಕೆಲಸಗಳನ್ನು ವರದಿ ಮಾಡಬೇಕು. ಆದರೆ ಇವ್ರುಗಳು ಮಾತ್ರ 95% ನೆಗೆಟಿವ್ ವಿಷಯಗಳ ಬಗ್ಗೆನೇ ವರದಿ ಮಾಡ್ತಾರೆ, ನೆಗೆಟಿವ್ ನ್ಯೂಸ್ಗಳ ಬಗ್ಗೆನೇ ವರದಿ ಮಾಡ್ತಾರೆ. ಹೀಗಿರುವಾಗ ಜನ ಕೂಡ ಅದನ್ನೇ ತಾನೇ ಫಾಲೋ ಮಾಡೋದು. ಆದ್ರಿಂದಾನೇ ಜನನೂ ಕೂಡ ಕಲಿಯೋದು. ಸಮಾಜ ಹೇಗೆ ಸುಧಾರಣೆ ಆಗುತ್ತೆ ನೀವಾದರೂ ಹೇಳ್ರಪ್ಪ. ಇವಾಗ ನಾನಿಲ್ಲಿ ಸಮಾಜದ ಸುಧಾರಣೆ ಮಾಡೋದಿಕ್ ಬಂದಿಲ್ಲ. ಸಮಾಜದ ಕೈಗನ್ನಡಿ ಆಗಿರುವಂಥ ನ್ಯೂಸ್ ಚಾನೆಲ್ಗಳು ಮಾಡಬೇಕಾಗಿರುವಂಥ ಕೆಲಸ ಏನು, ಆದರೆ ಅವ್ರುಗಳು ಮಾಡ್ತಾ ಇರುವಂತಹ ಕೃತ್ಯಗಳೇನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ, ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಹಾಗೇನಾದರೂ ನೀವು ಹೇಳಿದಾಗೆ ಸಮಾಜದಲ್ಲಾಗುವಂತಹ ಒಳ್ಳೆಯ ಕೆಲಸಗಳ ಬಗ್ಗೆ ನಾವು ವರದಿ ಮಾಡ್ತಾ ಹೋದರೆ ನಮ್ಮ ಚಾನಲ್ TRP ಹೋಗ್ಬಿಡುತ್ತೆ. ಇದರಿಂದ ನಮಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ. DD ಚಾನಲ್ ಅವರು ಪ್ರಾರಂಭದಿಂದಲೂ ಮಾಡ್ತಾ ಇಲ್ವಾ? ಇಷ್ಟು ಮಾಡರ್ನ್ ಜಗತ್ತಲ್ಲೂ ಕೂಡ ವಾರ್ತೆಗಳನ್ನು ಓದ್ತಾ ಇದ್ದಾರೆ. ನ್ಯೂಸ್ ಚಾನೆಲ್ಗಳಲ್ಲಿ ಒಳ್ಳೆ ವಿಷಯಗಳ ಬಗ್ಗೆ ವರದಿ ಮಾಡ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲ ಸಮಾಜವನ್ನು ಸುಧಾರಣೆ ಮಾಡಿ, ಇಷ್ಟೆಲ್ಲ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜಕ್ಕೆ ಕೈಗನ್ನಡಿಯಾಗಿ ನಿಂತಿರುವಂಥ ನ್ಯೂಸ್ ಚಾನೆಲ್ಗಳು ಏನು ಕಷ್ಟಪಡ್ತಾ ಇವೆ, ಅವ್ರಿಗೆ ಆಗ್ತಾ ಇರುವಂಥ ಕಷ್ಟಗಳು ಏನು ಅಂತ ನೋಡ್ತಾ ಹೋದರೆ ಏನು ಅಂದರೆ ಏನೂ ಇಲ್ಲ. ಅವ್ರಿಗೆ ಯಾವುದೇ ರೀತಿಯಾಗಿರುವಂಥ ಕಷ್ಟಗಳಿಲ್ಲ. ಸದ್ಯಕ್ಕೆ ಅವ್ರಿಗಿರುವಂತಹ ಕಷ್ಟ ಅಂದರೆ ಯೂಟ್ಯೂಬ್ ಚಾನಲ್ಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿರುವಂಥ ನ್ಯೂಸ್ ಚಾನೆಲ್ಗಳನ್ನು ಕಾಂಪೀಟ್ ಮಾಡೋದು ಬಿಟ್ಟರೆ ಅವ್ರುಗಳ ಮುಂದೆ ಇರುವಂತಹ ಯಾವುದೂ ಕಷ್ಟಗಳು ಅಷ್ಟ ದೊಡ್ಡ ಮಟ್ಟದ್ದೇನೂ ಅಲ್ವೇ ಅಲ್ಲ. ನಮಸ್ಕಾರ. ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ.